ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಓಕೆ, ಒಟ್ನಲ್ಲಿ ರಾಜಕೀಯ ನಾಯಕರ ಎಂಟ್ರಿ ರಾಜಕೀಯ ತಿರುವನ್ನ ಪಡೆದುಕೊಂಡಿದೆ ವಿದ್ಯಾರ್ಥಿಗಳ ಈ ಹೋರಾಟ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಸುಭಾಷ್ ಹೂಗಾರ್ ಸರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ, ಹಿರಿಯ ಪತ್ರಕರ್ತರು. ಸುಭಾಷ್ ಸರ್, ವಿದ್ಯಾರ್ಥಿಗಳ ಹೋರಾಟ, ಶಿಕ್ಷಣ ಇಲಾಖೆಯಲ್ಲಿ ಅತಿ ದೊಡ್ಡ ಬದಲಾವಣೆ, ಇರುವ ಲೂಪ್ ಗಳನ್ನ ಸರಿ ಮಾಡೋದನ್ನ ಬಿಟ್ಟು ಸಚಿವರ ರಾಜೀನಾಮೆಯನ್ನ ಪಡೆದುಕೊಳ್ಳೋದು ಬಿಟ್ಟು ಕೇಂದ್ರ ಸರ್ಕಾರ ಹೋರಾಟ ಮಾಡಿದ್ರೆ ಮಾಡ್ಲಿ ಅಂತ 20 ದಿನಗಳಿಂದ ಸೈಲೆಂಟ್ ಆಗಿದ್ದು ಹಿಂಸಾ ರೂಪ ತಾಳಬೇಕಾಗಿತ್ತ ಈ ಹೋರಾಟ. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಮೌನ ಮುರಿತಾರೆ ಅಂದ್ರೆ ಏನ್ ಅರ್ಥ ಸರ್? ಏನಾಗ್ತಾ ಇದೆ ದೇಶದಲ್ಲಿ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಶ್ರುತಿ, ಸುಮಾರು 20 ದಿವಸ ಅಲ್ಲ, 1.5 ತಿಂಗಳಿಗಿಂತ ಹೆಚ್ಚು ಸಮಯ ಆಗಿದೆ. 1.5 ತಿಂಗಳ ಸಮಯ ಆದ ನಂತರ ಈಗ ಪ್ರಧಾನಿ ಅವರು ಮೌನ ಮುರಿದಿದ್ದಾರೆ, ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾರು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ದಾರೆ ಅವರನ್ನೇ ನಾವು ಸುಮ್ಮನೆ ಬಿಡಲ್ಲ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ಅಂತ. ವಿದ್ಯಾರ್ಥಿಗಳ ಜೊತೆಗೆ ಚೆಲ್ಲಾಟ ಆಡ್ತಾ ಇರೋರು ನಿಮ್ಮ ಪಕ್ಕದಲ್ಲೇ, ನಿಮ್ಮ ಕ್ಯಾಬಿನೆಟ್ನಲ್ಲೇ ಸಚಿವರಾಗಿ ಕೂತ್ಕೊಂಡಿದ್ದಾರೆ. ಅದನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಮೊದಲಿಗೆ ತಿಳ್ಕೊಳ್ಬೇಕು. 1.5 ತಿಂಗಳ ನಂತರ ಇದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದೀರಲ್ಲ, ದಿಸ್ ಈಸ್ ಟೂ ಲೇಟ್ ಆ್ಯಂಡ್ ಟೂ ಲಿಟಲ್. ಬಹಳ ಕಡಿಮೆ ಮತ್ತು ಬಹಳ ವಿಳಂಬವಾಗಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇದು ಕೇವಲ ನೀಟ್ ವಿದ್ಯಾರ್ಥಿಗಳು ಏನು ಹೋರಾಟ ಮಾಡ್ತಾ ಇದ್ದಾರೆ, 21 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಅಲ್ಲ, ನೀವು ಇಲ್ಲಿಯವರೆಗಿನ ಎಲ್ಲ ಪ್ರಮುಖ ವಿವಾದಗಳು ಅಥವಾ ಪ್ರಮುಖ ವಿಷಯಗಳು, ಪ್ರಮುಖ ಸಮಸ್ಯೆಗಳು, ಪ್ರಮುಖ ಹೋರಾಟಗಳು ಅವೆಲ್ಲವನ್ನೂ ಕೂಡ ತಗೊಂಡು ಬನ್ನಿ. ಯಾವ ವಿಷಯದಲ್ಲೂ ಕೂಡ ಪ್ರಧಾನಿ 2 ತಿಂಗಳು 3 ತಿಂಗಳವರೆಗೂ ಅವರು ಮಾತಾಡೋದಿಲ್ಲ. ಅದು ರೈತರ ಹೋರಾಟ ಇರ್ಬೋದು, ಕುಸ್ತಿಪಟುಗಳು ಏನು ಮಹಿಳಾ ಕುಸ್ತಿಪಟುಗಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿತ್ತು ಆ ವಿಚಾರ ಇರ್ಬೋದು, ಮಣಿಪುರದೊಳಗಡೆ ನಡೀತಾ ಇದ್ದಂಥ ಜನಾಂಗೀಯ ಹಿಂಸಾಚಾರದ ವಿಚಾರ ಇರ್ಬೋದು, ಇವತ್ತು ವಿದ್ಯಾರ್ಥಿಗಳು ಮಾಡ್ತಾ ಇರುವಂಥ ವಿಚಾರ ಇರ್ಬೋದು. ಈ ಯಾವುದೇ ವಿಷಯದ ಬಗ್ಗೆ 2 ತಿಂಗಳು 3 ತಿಂಗಳು ಪ್ರಧಾನಿ ಮಾತಾಡಲ್ಲ. ಅದಾದ ನಂತರ ಯಾವಾಗ ಅವ್ರಿಗೆ ಗೊತ್ತಾಗತ್ತೋ ಇದನ್ನು ನಾವು ಈಗ ಇದು ಭಾಳ ದೊಡ್ಡ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಅಂತ, ಅವಾಗ ಈ ಒನ್ ಸೈಡೆಡ್ ಆದಂಥ ಒಂದು ಹೇಳಿಕೆಯನ್ನು ಕೊಡ್ತಾರೆ, ಒಂದು ಟ್ವೀಟ್ ಮಾಡ್ತಾರೆ. ತಮ್ಮದೇ ಆದಂಥ ಬೆಂಬಲಿಗರ ಮಧ್ಯದಲ್ಲಿ ನಿಂತ್ಕೊಂಡು ಮಾತಾಡ್ತಾರೆ. ಎಂದೂ ಕೂಡ ಜನರನ್ನ ಎದುರಿಸೋದಿಲ್ಲ, ಎಂದೂ ಕೂಡ ಪತ್ರಕರ್ತರನ್ನ ಎದುರಿಸೋದಿಲ್ಲ, ಎಂದೂ ಕೂಡ ಪಾರ್ಲಿಮೆಂಟ್ನೊಳಗಡೆನೂ ಕೂಡ ನೇರವಾಗಿ ಉತ್ತರವನ್ನು ಕೊಟ್ಟಿಲ್ಲ. ದಿಸ್ ಈಸ್ ಮೋಡಸ್ ಆಫ್ ಆಪರಂಡಿ. ಇಲ್ಲಿವರೆಗಿನ ಎಲ್ಲ ಹೋರಾಟಗಳನ್ನು ನೀವು ನೋಡ್ಕೊಂಡು ಬಂದರೂ ಕೂಡ ಈ ರೀತಿಯಾದಂಥ ಒಂದು ಒಂದು ಆಟಿಟ್ಯೂಡನ್ನು, ಈ ರೀತಿಯಾದಂಥ ಒಂದು ಧೋರಣೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ನೋಡ್ಕೊಂಡು ಬರ್ತಾ ಇದ್ದಾರೆ. ದಿಸ್ ಇಸ್ ವೆರಿ 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 ಅನ್ಫಾರ್ಚುನೇಟ್. ಈ ವಿಚಾರದೊಳಗಡೆ ಕಾಂಗ್ರೆಸ್ಸು, BJP, ಆಮ್ ಆದ್ಮಿ ಪಾರ್ಟಿಯವರು ಅವರವರ ಏನೇನು ರಾಜಕಾರಣ ಮಾಡ್ತಾರೆ ಅವರಿಗೆ ಬಿಟ್ಟಂಥ ವಿಚಾರ ಅದು. ಅದ್ರ ಬಗ್ಗೆ ನಾನು ಹೆಚ್ಚು ಪ್ರತಿಕ್ರಿಯೆ ಕೊಡಲ್ಲ. ಆದರೆ ಈ ಹೋರಾಟ ಏನಿದೆ ಇದು ಸರ್ಕಾರದ ಕೈ ಮೀರಿ ಹೋಗಿದೆ. ಅವರು ಇಷ್ಟು ಲೇಟಾಗಿ ಇದನ್ನು ಮಾತಾಡಿದ್ರಿಂದ ಏನೂ ಪ್ರಯೋಜನ ಆಗಲ್ಲ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ನನ್ನ ಪ್ರಕಾರ ಅವರು ಇವತ್ತಿಲ್ಲ ನಾಳೆ ಪಡೆದುಕೊಳ್ಬೇಕಾಗತ್ತೆ. ಅವರನ್ನು ಸ್ಯಾಕ್ ಮಾಡಲೇಬೇಕಾಗತ್ತೆ. ಅಂಥ ಪರಿಸ್ಥಿತಿ ಬಂದಿದೆ. ಯಾಕಂದರೆ ಈ ಹೋರಾಟ ಕೇವಲ ಜಂತರ್ ಮಂತರ್ಗೆ ಈಗ ಸೀಮಿತ ಆಗಿಲ್ಲ. ಇಡೀ ದೇಶದೊಳಗಡೆ ಎಲ್ಲ ಕಡೆಗಳಲ್ಲೂ ವ್ಯಾಪಕವಾಗಿ ಹರಡ್ತಾ ಇದೆ. ಕರ್ನಾಟಕದೊಳಗಡೆನೂ ಕೂಡ ಹೋರಾಟ ಭಾಳ ದೊಡ್ಡ ಪ್ರಮಾಣದೊಳಗಡೆ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ದಾರೆ. ಮುಂಬೈ, ಪುಣೆ, ನಾಗ್ಪುರ್, ಕಲ್ಕತ್ತಾ, ಪಟ್ನಾ, ದೇಶದ ಎಲ್ಲ ಭಾಗಗಳಲ್ಲೂ ಕೂಡ ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತರಾಗಿ ಬರ್ತಾ ಇದ್ದಾರೆ. ಹೀಗಾಗಿ ನನಗನ್ಸುತ್ತೆ ಸರ್ಕಾರ ಜನರ, ವಿದ್ಯಾರ್ಥಿಗಳ, ಯುವಕರ ಮೂಡನ್ನು, ಆಕ್ರೋಶವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಕಂಪ್ಲೀಟಾಗಿ ವಿಫಲ ಆಗಿರ್ಬೋದು ಒಂದು, ಅಥವಾ ದುರಹಂಕಾರ ಇರ್ಬೋದು. ಯಾರು ಏನು ಮಾಡೋಕ್ಕಾಗತ್ತೆ? ನಮ್ಮ ಕಡೆ ಸರ್ಕಾರ ಇದೆ, ನಮ್ಮ ಕಡೆ ಎಲ್ಲ ಅಧಿಕಾರ ಇದೆ, ನಮ್ಮ ಕಡೆ ಎಲ್ಲ ವ್ಯವಸ್ಥೆ ಇದೆ, ದುಡ್ಡಿದೆ, ನಮ್ಮನ್ನು ಯಾರೂ ಏನು ಮಾಡ್ಕೊಳಕ್ಕಾಗಲ್ಲ ಅನ್ನುವ ದುರಹಂಕಾರ ಇರ್ಬೋದು. ಈ 2 ಕಾರಣಗಳಿಗಾಗಿ ಸರ್ಕಾರ ಈ ರೀತಿ ವರ್ತಿಸ್ತಾ ಇದೆ. ಅದರ ಅನುಭವ, ಅದರ ಒಂದು ಫೀಲ್ ಏನಿದೆ ಅದಕ್ಕೆ ತಟ್ಟತ್ತೆ, ಅದು ಬಿಸಿ ಅದಕ್ಕೆ ತಟ್ಟತ್ತೆ. ಅದೇ ಈಗ ಅನುಭವಿಸ್ತಾ ಇದ್ದಾರೆ. ಅದೇ ಕಾರಣಕ್ಕೋಸ್ಕರ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಅದರ್ವೈಸ್ ಇವರು ಈ ಹೋರಾಟ ಈ ಲೆವೆಲ್ಗೆ ಹೋಗದೇ ಇದ್ರೆ ರಿಯಾಕ್ಟನ್ನು ಮಾಡುವಂಥ ಜನ ಅಲ್ಲ, ರಿಯಾಕ್ಷನ್ ಕೂಡ ಮಾಡ್ತಿರ್ಲಿಲ್ಲ ಅವರು. ಅಂಥ ಒಂದು ವಿಚಿತ್ರವಾದಂಥ ಸಂವೇದನಾಹೀನ, ಇನ್ಸೆನ್ಸಿಟಿವ್ ಮತ್ತು ಇರ್ರೆಸ್ಪಾನ್ಸಿಬಲ್ ಸರ್ಕಾರ ನಮ್ಮ ದೇಶದೊಳಗಡೆ ಇದೆ. ಓಕೆ.
ಓಕೆ ಸುಭಾಷ್ ಸರ್, ವಾಪಸ್ ಬರ್ತೀನಿ. ಸರ್ ಹೇಳ್ದಂಗೆ, ಸುಭಾಷ್ ಸರ್ ಹೇಳ್ದಂಗೆ ಯಾವುದಕ್ಕೂ ಕೂಡ ತತ್ಕ್ಷಣಕ್ಕೆ ರಿಯಾಕ್ಟೇ ಮಾಡಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರು. ಯಾಕೆ ಅಂತ ತಮಗೇನಾದ್ರೂ ಲಾಭ ಆಗುತ್ತೆ ಅಂದ್ರೆ ಇಮಿಡಿಯೇಟ್ ಆಗಿ ದೇಶವನ್ನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣ ಅಂತ ಕೇಳ್ತೀವಿ, ಚಾಪೆ ಚರ್ಚಾ ಅಂತೆ ಏನೇನೋ ವಿಚಾರಗಳಿಗೆ ಟ್ವೀಟ್ ಮಾಡ್ತಾರೆ. ಆದ್ರೆ ಇಲ್ಲಿ ತನಕ ಸರ್ ಹೇಳ್ದಂಗೆ ಮೇ ತಿಂಗಳಿಂದ ಇಲ್ಲಿ ತನಕ ಹೋರಾಟಗಳಾದರೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವ್ರಿಗೆ ಇಷ್ಟು ದಿನಗಳ ಕಾಲ ಅವಕಾಶ ಬೇಕಾಗಿತ್ತ ಸರ್ ಒಂದು ರಿಯಾಕ್ಷನ್ ಕೊಡೋದಕ್ಕೆ? ಅಂಡ್ ಮೋರ್ ಓವರ್ ಇಡೀ ದೇಶದಾದ್ಯಂತ ಹೋರಾಟ ಅನ್ನೋದಕ್ಕಿಂತ ಇಡೀ ವಿಶ್ವದಲ್ಲಿ ದೇಶದ ಮಾನ ಹರಾಜು ಹಾಕುವಂತ ಹೋರಾಟ ಆಗೋಯ್ತು. ವಿದ್ಯಾರ್ಥಿಗಳು ಹಿಂಸಾರೂಪ ಪಡೆದುಕೊಳ್ಳುತ್ತೆ ಆ ಹೋರಾಟ. ಅಂದ್ರೆ ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಮತ್ತೊಂದಿದೆಯಾ ಅನ್ನೋದು ಪ್ರಶ್ನೆ ಆಯ್ತು. ಇದು ನಾಚಿಕೆಗೇಡಿನ ಕೆಲಸ ಅಲ್ಲ, ಇದು 140 ವರ್ಷಗಳ ಹಿರಿಯ ಮೋದಿ ಪಕ್ಷ ಕಾಂಗ್ರೆಸ್. ಯಾರ್ದೋ ಹುಟ್ಟಿದ ಮಗುಗೆ ನಾನು ಅಪ್ಪ ಅಂತ ಇವತ್ತು ನಿಂತ್ಕೊಳ್ಳೋರಲ್ಲ. ನೆನ್ನೆ ಇವತ್ತು ನಿಂತ್ಕೊಳ್ಳೋಕೆ ಮುಂಚೆ ಪ್ರಧಾನಮಂತ್ರಿಗಳಿಗೆ ಒಂದು ಪ್ರೋಟೋಕಾಲ್ ಇದೆ. ಪ್ರಧಾನಮಂತ್ರಿಗಳು ಮನೆ ಮುಂದೆ ಹೋಗ್ಬೇಕಾ ಬೇಡ ಅಂತ ಯೋಚನೆ ಮಾಡ್ತಾನೆ. ವಿರೋಧ ಪಕ್ಷ ನಾಯಕರಾಗಿರ್ತಿದ್ದ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಜನ ಕರ್ಕೊಂಡೋಗಿ ದೊಂಬಿ ಎಬ್ಸಕ್ಕೆ ಹೋಗಿದ್ರಲ್ಲ. ನಿಮಗೇನು ಸಂವಿಧಾನದ ಬದ್ಧತೆ ಇದೆಯಾ? ನೀವು ಯಾಕೆ 140 ವರ್ಷದ ಹಿರಿಯ ಪಕ್ಷ ಅಲ್ಲ, ನೀವ್ ಯಾಕೆ ಮೊದಲೇ ಇಷ್ಟೆಲ್ಲ ಹೋರಾಟ ಮಾಡಬಾರ್ದಾಗಿತ್ತು? ಅವಕಾಶ ಯಾರ ಮಾಡ್ಲಿ? ನಾನು ಕಾಂಗ್ರೆಸ್ ಪ್ರಶ್ನೆ ಹೇಳ್ತಾ ಇದ್ದೀನಿ. ಇವತ್ತು ವಿದ್ಯಾರ್ಥಿಗಳಲ್ಲಿ ಹೋರಾಟ ಮಾಡ್ತಾ ಇಲ್ಲ, ವಿದ್ಯಾರ್ಥಿ ಹೆಸರಿನಲ್ಲಿ ಗೂಂಡಾಯಿಸಂ ನಡೀತಾ ಇದೆ. ದೇಶದಲ್ಲಿ ದೇಶವನ್ನ ಹಾಳು ಮಾಡ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಮತ್ತು ಆಮ್ ಆದ್ಮಿ ಪಕ್ಷ ಅಂತ ಸೇರ್ಕೊಂಡು ಇವತ್ತು ಕೆಲಸ ಮಾಡ್ತಾ ಇದಾರೆ. ನನ್ನ ಮಾತು ಕೇಳಿ. ಇವತ್ತು ಕಾಂಗ್ರೆಸ್ ಅವ್ರು ಮಾತಾಡಿದಕ್ಕೆ ಅಷ್ಟು ಫ್ರೀ ಆಗಿದೆ, ನಾನು ಮಾತಾಡ್ಬೇಕು. ಇವತ್ತು ನನ್ನ ಪಕ್ಷ ದೇಶ ಪಕ್ಷ ದೇಶಭಕ್ತರ ಪಕ್ಷ. ಚೀನಾರಾಮು ಸರ್, ನಿಮ್ಗೆ ಅವಕಾಶ ಕೊಡ್ತೀವಿ, ಆದ್ರೆ ಕರೆಕ್ಷನ್ ಆಗ್ಲಿ. ಏನ್ ಸುಭಾಷ್ ಸರ್, ನಂದು ಒಪಿನಿಯನ್ ಏನಂದ್ರೆ ಅಲ್ಲಿ ಹೋರಾಟ ಮಾಡ್ತಾ ಇರುವಂತ ವಿದ್ಯಾರ್ಥಿಗಳು ನಮ್ಮ ಬಿಜೆಪಿ ನಾಯಕರ ಪ್ರಕಾರ ವಿದ್ಯಾರ್ಥಿಗಳೇ ಅಲ್ಲ, ದೇಶದ್ರೋಹಿಗಳು, ಭಯೋತ್ಪಾದಕರು, ಗಲಭೆ ಎಬ್ಸೋದಕ್ಕೆ ಬಂದವರು, ದೇಶವನ್ನ ನಾಶ ಮಾಡೋದಕ್ಕೆ ಬಂದವರು ನಮ್ಮ ಬಿಜೆಪಿ ನಾಯಕರ ಪ್ರಶ್ನೆ ಆಯ್ತು. ಅವ್ರು ಹೇಳಿದ್ರು ರಾಜೀನಾಮೆ ಕೊಡ್ಬೇಕು ಅವೆಲ್ಲ ಇಟ್ಟಾಸ್ಕೊಂಡು ಹೊಡೆದ್ರಲ್ಲ ಅವ್ರನ್ನ. ಯಾರು ಹೊಡೆದರು? ವಿದ್ಯಾರ್ಥಿ ಹೋರಾಟ ಮಾಡಕ್ಕಾದ್ರ? ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದು ಏನ್ ಹೇಳಿದಾರೆ? ಶಾಂತಿಯುತವಾದ ಹೋರಾಟ ಮಾಡಿ ನಿಮ್ಮ ಮೂಲಭೂತ ಹಕ್ಕುಗಳನ್ನ. ನೀವ್ ಯಾಕೆ ACP ಪೊಲೀಸರನ್ನೆಲ್ಲ ಇಟ್ಕೊಂಡು 2 ಜನ ಹೊಡೆದಿದ್ರಿ? ನೀವು ನುಗ್ಗಿ ಹೆಂಗ್ ಹೊಡೆದ್ರು? ಇವರೆಲ್ಲ ವಿದ್ಯಾರ್ಥಿಗಂತಾರ? ವಿದ್ಯಾರ್ಥಿಗಳು ಅನ್ಸ್ಕೊಳ್ತಾರಲ್ಲ ನಾಯಕ ಇರೋ ಜನ ಅವರೆಲ್ಲ ದೇಶದ್ರೋಹಿಗಳು, ದೇಶವನ್ನ ಹೊಡಿಬೇಕಂತಕ್ಕಂಥ ತುಕಡೆ ಗ್ಯಾಂಗ್ಗಳು, ತುಕಡೆ ಗ್ಯಾಂಗ್ಗಳು ಇವತ್ತು ಕೂತ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಅರ್ಥ ಇಲ್ಲ ಬಿಡಿ. ಇಲ್ಲ ಈ ಪ್ರಶ್ನೆ ಶಾಂತಿಯುತ ಹೋರಾಟ ಮಾಡಿದಾಗ ಯಾಕೆ ಕಾಂಗ್ರೆಸ್ ಹೋಗಿಲ್ಲ? ಕಾಂಗ್ರೆಸ್ ಯಾಕೆ ಬೆಂಬಲ ಕೊಡ್ಲಿಲ್ಲ? ಯಾರಿಗೋ ಹುಟ್ಟಿದ ಮಗುಗೆ ಹೋಗಿ ನಾನು ಅಪ್ಪ ಅಂತ ಹೋಗಿ ನಿಂತ್ಕೊಂಡ್ಬಿಟ್ರೆ ಆಗ್ಬಿಡ್ತದ? ನೀವೇ ನಿಮ್ ಪಕ್ಷ ಹಿರಿಯ ಪಕ್ಷ ಅಲ್ವಾ? ಮಾಡಿ. ಅಲ್ಲ ನನ್ ಮಾತಾಡಕ್ ಬಿಡಿ, ನನ್ನ ಪೂರ್ತಿ ಅಲ್ಲ ನಾನು ಮುಗ್ಸಕ್ಕೆ ಮಾತಾಡ್ತಾ ಇರೋದು. ನಾವು ದೇಶದ ಬಗ್ಗೆ ಕಾಳಜಿ ಇರ್ತಕ್ಕಂಥ ದೇಶಭಕ್ತರು. ನಾವು ನಮ್ಮ ದೇಶದ ಇವತ್ತು ಪ್ರತಿಷ್ಠೆ ಹಾಳಾಗ್ತಾ ಇದೆ. ವಿದೇಶಗಳಲ್ಲಿ ನಮ್ಮ ಮಾನ ಹಾಳು ಮಾಡ್ಬೇಕಂತ ಬಹಳ ದೊಡ್ಡ ಹುನ್ನಾರ ನಡೆಸ್ತಾ ಇದ್ದಾರೆ. ಈ ಹುನ್ನಾರ ನಡೆಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಆಮ್ ಆದ್ಮಿ ಪಾರ್ಟಿಗಳು ಯಾಕೆ ಯಾವತ್ತು ಹೋರಾಟ ಮಾಡಲಿಲ್ಲ? ಅವತ್ತು ನೀಟ ಹಗರಣ ಆಯ್ತಲ್ಲ, ಪ್ರಶ್ನೆ ಪತ್ರಿಕೆ, ಅವತ್ತಾಗ ಹೋರಾಟ ಮಾಡಲಿಲ್ಲ? ಅದಕ್ಕೆ ಕಾಕ್ರೋಚ್ ಬರ್ಬೇಕಾಗಿತ್ತಾ? ಈ ಜಿರಳೆಗಳೇ ಬರ್ಬೇಕಾಗಿತ್ತಾ ಹೋರಾಟಕ್ಕೆ? ಈ ಜಿರಳೆಗಳ ಹೆಸರಿನಲ್ಲಿ ನಾವು ಇದೀವಿ ಅಂತ ಹೋಗಿ ನಿಂತ್ಕೊತಾ ಇದಾರಲ್ಲ ದೇಶದ್ರೋಹ ಚಟುವಟಿಕೆಗಳು ಮಾಡೋಕ್ಕೆ. ಇವತ್ತು ದೇಶದ ಗೌರವ ಕಾಪಾಡೋದ ಕೆಲಸನ? ದೇಶದಲ್ಲಿ ಎಂತ ಜಲವಂತ ಸಮಸ್ಯೆಗಳಿದೆ. ಇವತ್ತು ದೇಶದಲ್ಲಿ ಎಂತೆಂತ ಇವತ್ತು ಸಮಸ್ಯೆಗಳ ಮಧ್ಯೆ ನಮ್ಮ ದೇಶ ಇವತ್ತಿದೆ. ಅದನ್ನ ಬಗೆಹರಿಸೋಕೆ ಒಳ್ಳೆ ಸಲಹೆಗಳು ಕೊಡೋದು ಬಿಟ್ಟು ಇವತ್ತು ಪ್ರಧಾನ ರಾಜೀನಾಮೆ ಕೊಟ್ಬಿಟ್ರೆ ಎಲ್ಲ ಮುಗಿದೋಗ್ಬಿಡ್ತದ? ಬಂದ್ಮೇಲೆ ಹೋಗ್ಬೇಕಾ ಕಾಂಗ್ರೆಸ್ ಆಮ್ ಆದ್ಮಿಗಳು? ಆಯ್ತು, ಮತ್ತೆ ಬರ್ತೀನಿ.